ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನಮ್ಮ 10 days ಬೆಲ್ಲಿ ಫ್ಯಾಟ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸೊ ಇದು ಬಂದು 2ನೇ ದಿನ. ಹೇಗಿದೆ? ಚೆನ್ನಾಗಿದೆನಾ? ವರ್ಕೌಟ್ಸ್ ಅಂತ ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದ್ದಾವೆ ವರ್ಕೌಟ್ಸ್ ಅಂತೇಳಿ. ಸೊ ನಂದಂತೂ ಫಸ್ಟ್ ಡೇ ತುಂಬ ಚೆನ್ನಾಗಾಯಿತು. ಇದು ಸೆಕೆಂಡ್ ಡೇ. ಆ್ಯಂಡ್ ತುಂಬ ಜನ ನಂದು ವೆಯ್ಟ್ ಕೇಳ್ತಿದ್ರಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ, ಯಾರೆಲ್ಲ ಈ ಡಯಟ್ ಚಾಲೆಂಜ್ನ ತೊಗೊಳ್ತಿರಲ್ಲ, ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ಮರಿದೇನೆ ನನಗೆ ಕಳಿಸ್ಕೊಡಿ. ಸೊ ಇದನ್ನು ನಾನು ನಿನ್ನೆನೇ ಹೇಳಬೇಕಿತ್ತು. ಸೊ ಈ 10 days ವೆಯ್ಟ್ ಲಾಸ್ ಚಾಲೆಂಜ್ ಆದಮೇಲೆ ನೀವು ಮಾಡಿರೋ ಅಂಥ ನಿಮಗೆ ಬಂದಿರೋ ಅಂಥ ರಿಸಲ್ಟ್ಸ್ನ ನನಗೆ ಕಳಿಸ್ಕೊಡೋದು ಮಾತ್ರ ಮರಿಬೇಡಿ, ಆಯಿತಾ? ಇವನ್ ನಂದು ಹೊಸ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದು ಏನು ಅಂತೇಳಿ ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ. ನನ್ನ ಹೊಸ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ, ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಟ್ರಾನ್ಸ್ಫಾರ್ಮೇಷನ್ ಈ ಸಲ ಯಾವ ಥರ ಅಂದ್ಕೊಂಡಿದ್ದೀನಿ ಅಂದರೆ, ಮೇಯ್ನಾಗಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ವೆಯ್ಟ್ ಲಾಸ್. ಸೊ ವೆಯ್ಟ್ ಲಾಸ್ ಅಲ್ಲ, ಬೆಲ್ಲಿ ಫ್ಯಾಟ್ ಮತ್ತು ಇಂಚ್ ಲಾಸ್ನ ಕಡಿಮೆ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾವು ಈ ಲಾಸ್ಟ್ ಟೈಮ್ 21 days ವೆಯ್ಟ್ ಲಾಸ್ ವರ್ಕೌಟ್ಸ್ ಚಾಲೆಂಜ್ ಮಾಡಿದಾಗ ನಿಜವಾಗ್ಲೂ ಆ ವರ್ಕೌಟ್ಸಿಂದ ನನಗೆ ಎಷ್ಟೊಂದು ಇಂಚ್ ಲಾಸ್ ಆಗಿತ್ತು. ಆ್ಯಂಡ್ ಅದರಿಂದ ನನ್ನ ಡ್ರೆಸ್ಸಸ್ ಏನು ಸೈಜ್ ಇದ್ದಾವಲ್ಲ, ಸೊ ನಾನು ನಾರ್ಮಲಾಗಿ ಎಮ್ ಸೈಜೇ ವೇರ್ ಮಾಡ್ತಿದ್ದೆ. ಬಟ್ ಈಗ ವರ್ಕೌಟ್ಸ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನನಗೆ ಸ್ಮಾಲ್ ಸೈಜ್ ಡ್ರೆಸ್ಸಸ್ ಎಲ್ಲನೂ ಸರಿ ಹೋಗ್ತಾ ಇದ್ದಾವೆ. ಆ್ಯಂಡ್ ನಾನು ಎವ್ರಿ ಟೈಮ್ ಈ ಥರ ವೆಯ್ಟ್ ಲಾಸ್ ಚಾಲೆಂಜಸ್ ಎಲ್ಲ ತೊಗೋಬೇಕು ಮಾಡಬೇಕು ಅಂತಂದರೆ, ಸೊ ನನ್ನ ವೆಯ್ಟೂ ನಾನು ನಿಮಗೆ ತೋರಿಸಿ ಅದರಿಂದ ಏನೇನು ರಿಸಲ್ಟ್ಸ್ ಬಂತು, ಸೊ ಅದನ್ನೆಲ್ಲ ತೋರಿಸಿದಾಗ ಮಾತ್ರ ನಿಮಗೂ ಲೈಕ್ ಇನ್ಸ್ಪೈರ್ ಆಗ್ತೀರಾ. ಹೌದಲ್ಲ, ಈ ಥರ ನಮಗೆ ರಿಸಲ್ಟ್ಸ್ ಬರುತ್ತೆ, ಸೊ ಇಷ್ಟು kg ಕಡಿಮೆ ಆಗಿದೆ ಅಂತೇಳಿ ನಿಮಗೂ ಮೋಟಿವೇಶನ್ ಸಿಕ್ಕಿ ನೀವೂ ಮಾಡ್ತೀರಾ. ಸೊ ನಾನು ಮೊದಲಿಂದನೂ ಇದೇ ಥರ ಮಾಡ್ಕೊಂಬಂದಿರೋದು. ಸೊ ಹಾಗಾಗಿ ಈಗ ನಾನು ಲಾಸ್ಟ್ ಟೈಮ್ ವೆಯ್ಟ್ ಲಾಸ್ ಮಾಡ್ಕೊಂಡಾಗ ನಾನು ಚಾಲೆಂಜ್ ಇದು ಮಾಡಿದಾಗ 53.6 kgs ಇದ್ದೆ. ಸೊ ಈಗ ಮತ್ತೆ ಅದೇ ವೆಯ್ಟ್ನ ಮೇಂಟೈನ್ ಮಾಡಿಕೊಂಡು ನಿಮಗೆ ನಾನು ಮತ್ತೆ ಬೇರೆ ಬೇರೆ ವೆಯ್ಟ್ ಲಾಸ್ ಚಾಲೆಂಜಸ್ನೆಲ್ಲ ತೊಗೊಳ್ತಾ ಇದ್ದರೆ ಇನ್ನೂ ವೆಯ್ಟ್ ಲಾಸ್ ಆಗಿಬಿಡ್ತೀನಿ. ಆ್ಯಂಡ್ ಮನೆಯಲ್ಲಿ ಹೀಗೆ ಕರೆಕ್ಟ್ ಇದೆಯಾ, ಇನ್ನೂ ತೆಳ್ಳಗಾಗಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಚಾಲೆಂಜ್ ಅಂತ ತೊಗೊಂಡಾಗ ಸ್ಟ್ರಿಕ್ಟಾಗಿ ಮಾಡ್ತೀನಿ. ಸೊ ಅದು ನಿಮಗೂ ಗೊತ್ತಿದೆ. ಆ್ಯಂಡ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಈವನ್ ನನಗಿಷ್ಟ ಆಗುವಂಥ ಫುಡ್ ನಾನು ನಿಮಗೆ ನನ್ನ ವ್ಲಾಗ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಎಲ್ಲನೂ ತಿಂತಿರ್ತೀನಿ, ಬಟ್ ಮಾಡ್ರೇಷನಲ್ಲಿ. ನಾನು ಸ್ವೀಟ್ಸ್ ಆಗಿರ್ಬೋದು, ಲೈಕ್ ಬಿರಿಯಾನಿ ಆಗಿರ್ಬೋದು, ಸೊ ಈ ಥರದ್ದು ನನಗಿಷ್ಟ ಆಗಿರೋಂಥ ಫುಡ್ ಎಲ್ಲನೂ ಎಂಜಾಯ್ ಮಾಡ್ತೀನಿ. ಬಟ್ ಮಾಡ್ರೇಷನಲ್ಲಿ ತೊಗೊಳ್ತಾ ಇರ್ತೀನಿ. ಕೆಲವೊಂದು ಸಲ ಫಂಕ್ಷನ್ಸ್ ಇರುತ್ತೆ ಆ್ಯಂಡ್ ಹೊರಗಡೆ ಹೋಗಿ ಲೈಕ್ ಏನಾದರೂ ಶಾಪಿಂಗ್ ಆ ಥರ ಎಲ್ಲ ಹೋಗ್ತೀವಿ. ಸೊ ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ತಿನ್ನೋದೆಲ್ಲ ಚೆನ್ನಾಗಿ ತಿಂತೀನಿ, ಬಟ್ ಮತ್ತೆ ನಾರ್ಮಲ್ ಟ್ರ್ಯಾಕಿಗೆ ಬಂದುಬಿಡ್ತೀನಿ. ಅಂದರೆ ನಮ್ಮದೇನು ವೆಯ್ಟ್ ಲಾಸ್ ಮಾಡೋದಿರುತ್ತೆ ಆ್ಯಂಡ್ ಲೈಕ್ ಡಯಟ್ ರೊಟೀನ್ ಏನಿರುತ್ತಲ್ಲ, ಸೊ ಅದನ್ನು ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಅಂಥ ಟೈಮಲ್ಲಿ ನಾವು ವೆಯ್ಟ್ ಮೇಂಟೈನ್ ಮಾಡೋ ಟೈಮಲ್ಲಿ 1-2 kg ಆ ಕಡೆ ಈ ಕಡೆ ಅಂದರೆ ಲೈಕ್ ವೆಯ್ಟ್ ಗೇನ್ ಆಗ್ಬೋದು. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ನೀವು ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಲ್ಲ ಅದಕ್ಕಿಂತ ಒಂದು 2-3 kg ಇನ್ನೂ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಸೊ ದಟ್ ನಾವು ವೆಯ್ಟ್ನ ಮೇಂಟೈನ್ ಮಾಡೋ ಟೈಮಲ್ಲಿ ಆರಾಮಾಗಿ ನಮಗೇನು ಮತ್ತೆ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀವಿ ಅಂತ ಅನಿಸೋದಿಲ್ಲ. ಸೊ ಇದು ಒಂದು ನನ್ನ ಕಡೆಯಿಂದ ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು ಅಷ್ಟೇ, ಈಗ ನಾನು ವೆಯ್ಟ್ ಎಷ್ಟಿದ್ದೀನಿ ಅಂಥೇಳಿ ನಾಳೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ದಟ್ ನಿಮಗೂ ಐಡಿಯಾ ಬರುತ್ತೆ. ಆ್ಯಕ್ಚುಲಿ ಫಸ್ಟ್ ಡೇ ಅಲ್ಲೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಅದು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತೂ ಅಷ್ಟೇ, ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡಬೇಕು, ಲೈಕ್ ವೆಯ್ಟ್ ಬಗ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಬನ್ನಿ ಈಗ ಮಾರ್ನಿಂಗಿಂದ ನನ್ನ ರೊಟೀನ್ ಏನೆಲ್ಲ ಇತ್ತು ಸೊ ನೋಡ್ಕೊಂಬಂದ್ರಲ್ಲ. ಯಾವ ಡ್ರಿಂಕ್ ನಿನ್ನೆ ತೊಗೊಂಡಿರೋ ಡ್ರಿಂಕೆ 10 daysೂ ಅದೇ ವೆಯ್ಟ್ ಲಾಸ್ ಡ್ರಿಂಕೇ ತೊಗೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 12 o'clock ನನಗೆ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಲಾಸ್ ಡ್ರಿಂಕ್ 11 ಗಂಟೆಗೆ ತೊಗೊಂಡಿರ್ತೀನಿ. ಸೊ 1 hour ಬಿಟ್ಟು ಇಲ್ಲೇನು ಅಂದರೆ ಈ ಥರ ನಾನು ಸ್ವಲ್ಪ ಬನಾನಾ ಆ್ಯಂಡ್ ಸ್ಟ್ರಾಬೆರೀಸು ಈ ಥರದನ್ನೆಲ್ಲ ನಾನು ಫ್ರೀಝರಲ್ಲಿ ಫ್ರೀಸ್ ಮಾಡಿ ಇಟ್ಟಿರ್ತೀನಿ. ಸೊ ನಾವು ಸ್ಮೂತೀಸ್ನ ಮಾಡಿಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ತಣ್ಣಗಿರುತ್ತೆ ಆ್ಯಂಡ್ ಕ್ರೀಮಿ ಥರ ಇರುತ್ತೆ. ಹಾಗಾಗಿ ಈ ಥರ ನಾನು ಈ ಸ್ಟ್ರಾಬೆರೀಸ್ ಎಲ್ಲ ತುಂಬ ದಿನ ಇಡೋದಕ್ಕಾಗೋದಿಲ್ಲ ನೋಡಿ, ಬಟ್ ಈ ಥರ ನಾವು ಡೀಪ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು ಯಾವಾಗ ಬೇಕಿದ್ರೂ ಅವಾಗ. ಸೊ ಅದನ್ನು ನಾನು ಇಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರಾಬೆರೀಸ್ ಸಿಗ್ತಾ ಇದ್ದಾವೆ ಈ ಸೀಸನಲ್ಲಿ. ಈ ಸ್ಮೂತಿನ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ.
ತುಂಬಾ ಚೆನ್ನಾಗಿರುತ್ತೆ. ನೀವೇ ನೋಡಿ ಇದನ್ನು. ಲಡ್ಡು ಹೇಗೆ ಕುಡಿತಾನೆ ಅವನಿಗೂ ತುಂಬ ಇಷ್ಟ ಮನೆಯಲ್ಲಿ. ಸೊ ಇದಕ್ಕೇನೇನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು 4-5 ಗೋಡಂಬಿ, ಅದಕ್ಕೆ 2 ಸ್ವೀಟ್ನರ್ಗೋಸ್ಕರ 2 ಖರ್ಜೂರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹನಿನೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಫ್ರೋಝನ್ ಸ್ಟ್ರಾಬೆರೀಸನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಿಕ್ಕ ಬನಾನನ ಹಾಕ್ಕೊಂಡಿದ್ದೀನಿ. ಸೊ ಬನಾನೂ ಅಷ್ಟೇ ಫ್ರೋಝ್ ಮಾಡಿಟ್ಕೊಂಡ್ರೆ ಆರಾಮಾಗಿ ನಿಮಗೆ ಯಾವಾಗ ಬೇಕಿದ್ದರೂ ಅವಾಗ ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಾಕಿ ನಾನು ಒಂದು ಅರ್ಧ ಗ್ಲಾಸಷ್ಟು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಲೋ ಫ್ಯಾಟ್ ಮಿಲ್ಕು. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು, ಎಷ್ಟೊಂದು ಜನ ಈ ಪೋರ್ಟಬಲ್ ಜ್ಯೂಸರ್ ಬಗ್ಗೆ ಕೇಳ್ತಾನೆ ಇರ್ತೀರ ಕಮೆಂಟ್ಸಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಎವ್ರಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ ಲಿಂಕು. ಸೊ ಅದ್ರ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಯೂಸ್ ಆಗುತ್ತೆ. ನನಗಂತೂ ಈ ಪೋರ್ಟಬಲ್ ಜ್ಯೂಸರ್ ತೊಗೊಂಡಾಗಿಂದ ನಿಜವಾಗ್ಲೂ ಏನು ಎಷ್ಟೊಂದು ಕೆಲಸಗಳು ಕಡಿಮೆ ಅನಿಸುತ್ತೆ. ಈಸಿಯಾಗಿ ನಾವು ಮಾಡ್ಕೊಂಬಿಡ್ಬೋದು. ಸೊ ಇವೆಲ್ಲ ಹಾಕಿ ನಾವು ಬ್ಲೆಂಡ್ ಮಾಡ್ಕೋಬೇಕು. ಸೊ ಈಗ ನಮ್ಮ ಸ್ಮೂತಿ ರೆಡಿ ಆಗುತ್ತೆ. ಸೊ ನಮ್ಮ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಿಮಗೆ ಗೊತ್ತಿದೆ ಅಲ್ಲ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ನೋ ಆಯಿಲ್. ಸೊ ಆಯಿಲ್ ಇಲ್ಲದೇ ಇರೋವಂಥ ಯಾವುದಾದ್ರೂ ರೆಸಿಪಿನ ನೀವು ಮಾಡ್ಕೊಂಡು ತೊಗೋಬೋದು. ಸೊ ಇವತ್ತು ನಾನು ಈ ಸ್ಮೂತಿನ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೂಪರ್. ಹಿಂಗೆ ಮಾಡಿ ಪಪ್ಪಿ ಕೊಡು. ಶ್ರುತಿ ಶ್ರುತಿ ನಿನಗೆ ಅಂತೆ ಪಪ್ಪಿ. ಶ್ರುತಿ ಜ್ಯೂಸ್ ಕುಡಿ, ಜ್ಯೂಸ್ ಕುಡಿ ಬಾ. ಕುಡಿತಲ್ಲ ನೀನು. ಸೊ ನನ್ನ ಫಸ್ಟ್ ಮೀಲು ನಾವು ಮಾಡ್ತಾಯಿರೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು. ಆ್ಯಂಡ್ ಅದರಲ್ಲಿ 3 ಮೀಲ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು 2 ಮೀಲ್ಸ್ನೇ ಮಾಡೋದಕ್ಕೆ ನನಗಿಷ್ಟ, ಬಟ್ ನೀವು ಕೇಳಿರೋದ್ರಿಂದ 3 ಮೀಲ್ಸ್ನೇ ತೊಗೊಂಡಿರೋದು. ಸೊ ನಂದು ಫಸ್ಟ್ ಮೀಲ್ ಬಂದುಬಿಟ್ಟು ಅಂದರೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 12 ಗಂಟೆಗೆ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇವತ್ತು ಲಂಚ್ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ರಾಗಿ ರೊಟ್ಟಿ ತೊಗೊಂಡಿದ್ದೀನಿ. ನಾನು ಹೇಳಿದ್ದೀನಿ, ನಾನು ರೊಟ್ಟಿಗಳನ್ನ ಮಧ್ಯಾಹ್ನ ಟೈಮಲ್ಲಿ ಪ್ರಿಫರ್ ಮಾಡ್ತೀನಿ. ನೀವು ಬೇಕಿದ್ರೆ ಚಪಾತಿ, ಎಷ್ಟೊಂದು ವೆಯ್ಟ್ ಲಾಸ್ ಅಂದರೆ ಹೈ ಪ್ರೋಟೀನ್ ಚಪಾತಿಗಳನ್ನ ತೋರಿಸಿದ್ದೀನಿ. ಆ್ಯಂಡ್ ಬೇರೆ ಕಿಚಡಿಗಳನ್ನ ತೋರಿಸಿದ್ದೀನಿ. ಸೊ ಯಾವುದಾದ್ರೂ ನೀವು ತೊಗೊಳ್ಳಿ ನಿಮಗೆ ಇಷ್ಟ ಆಗೋವಂಥದ್ದನ್ನು. ಬಟ್ ಹೈ ಪ್ರೋಟೀನ್ ಬ್ಯಾಲೆನ್ಸ್ಡ್ ಮೀಲ್ನ ತೊಗೋಬೇಕು ಮಧ್ಯಾಹ್ನ ಟೈಮಲ್ಲಿ. ಸೊ ಮಧ್ಯಾಹ್ನ ಟೈಮಲ್ಲಿ ಆಯಿಲ್ ಅಥವಾ ಗೀ ಏನಿದ್ರೂ ಆ್ಯಡ್ ಮಾಡ್ಕೊಂಡು ನೀವು ಪಲ್ಯ ಅಂಥವೆಲ್ಲ ಮಾಡ್ಕೊಂಡು ತೊಗೋಬೋದು. ಸೊ ಮಧ್ಯಾಹ್ನ ತೊಗೊಂಡಿರೋದು ಒಂದು ರಾಗಿ ರೊಟ್ಟಿ ಜೊತೆ ಮುಲ್ಲಂಗಿ ಪಲ್ಯ, ಅದರಲ್ಲಿ ಸೊಪ್ಪೆಲ್ಲ ಹಾಕಿ ಮಾಡಿರೋ ಅಂಥದ್ದು. ಜೊತೆಗೆ ಸ್ವಲ್ಪ ಮಿಕ್ಕಿರೋ ಅಂಥ ಕ್ಯಾಬೇಜ್, ನಾನು ನಿನ್ನೆ ಪಲ್ಯ ತೋರಿಸಿದ್ದಲ್ಲ, ಸೊ ಅದು ಸ್ವಲ್ಪ ಪಲ್ಯ. ನೆಕ್ಸ್ಟು ಸ್ವಲ್ಪ ಮೊಳಕೆ ಬರೆಸಿರೋ ಅಂಥದ್ದು ಕಡಲೆಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಯಾಕೋ ಇವತ್ತು ಸ್ವಲ್ಪ ಕೊಬ್ಬರಿ ಪುಡಿ ತಿನ್ನಬೇಕು ಅಂತ ಅನ್ನಿಸ್ತು, ಅದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ರಾಗಿ ರೊಟ್ಟಿ. ಸೊ ಇವನ್ನೆಲ್ಲ ತೊಗೊಂಡು ನಂದು ಲಂಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಊಟ ಮಾಡಿದ್ದು ಬಂದುಬಿಟ್ಟು ಮಧ್ಯಾಹ್ನ 2:30 ಆಗಿತ್ತು. ಸೊ ಈ ಟೈಮಲ್ಲಿ ನಾನು 2 ಗಂಟೆ, ಸೊ 2:30 ಆರಾಧ್ಯ ಬಂದಮೇಲೆ ನಾನು ನನ್ನ ಲಂಚ್ನ ಮುಗಿಸ್ಕೊಳ್ತೀನಿ. ಸೊ ಲಂಚ್ ಮುಗಿಸ್ಕೊಂಡಾದಮೇಲೆ ನಾನು ಈವ್ನಿಂಗ್ ವರ್ಕೌಟ್ಸ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ಸ್ವಲ್ಪ ನನಗೆ ವರ್ಕೌಟ್ಸ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಹಂಗಾಗಿ ಮಾರ್ನಿಂಗ್ ಸೊ ನಾನು 2:30ಗೆ ಮಧ್ಯಾಹ್ನ ಊಟ ಮಾಡಿದ್ನಲ್ಲ. ಸೊ ನಾನು ವರ್ಕೌಟ್ಸ್ ಮಾಡ್ಕೊಳ್ಳೋದು ಅರೌಂಡ್ 6. ಸೊ ಈ ಟೈಮಿಗೆ ನಾನು 6:30 ಆಗಿರುತ್ತೆ. ಸೊ ಈ ಟೈಮಲ್ಲಿ ನಾನು ವರ್ಕೌಟ್ಸ್ನ ಮಾಡ್ಕೊಳ್ತೀನಿ. 10 ಮಿನಿಟ್ಸ್ ಬಂದುಬಿಟ್ಟು ನಾನು ನಿಮಗೆ ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ. ಈ 10 ಮಿನಿಟ್ಸ್ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ನಾನು ಮಾಡ್ಕೊಳ್ತೀನಿ. ತುಂಬಾ ಎಫೆಕ್ಟಿವ್ ಇರುತ್ತೆ ಗೊತ್ತಾ. ಮಾಡೋದಕ್ಕೆ ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಫಸ್ಟ್ ಡೇ ಓಕೆ, ಬಟ್ ಸೆಕೆಂಡ್ ಡೇಗೆ ಆಲ್ರೆಡಿ ಪೇನ್ಸ್ ಎಲ್ಲ ಸ್ವಲ್ಪ ಮಸಲ್ಸ್ ಎಲ್ಲ ಕ್ರ್ಯಾಂಪ್ಸ್ ಆಗ್ತಾ ಇರುತ್ತೆ. ಈ 2ನೇ ದಿನ ಮಾಡಬೇಕಾದ್ರೆ ಅಪ್ಪಾ ಅಂತ ಅನಿಸ್ತಿತ್ತು, ಬಟ್ ಆದರೂ 10 ಮಿನಿಟ್ಸ್ ಎಲ್ಲ ಬೇಗನೆ ಹೋಗ್ಬಿಡುತ್ತೆ. ಹೇಗೆ 10 ಮಿನಿಟ್ಸ್ ಹೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಅದು ಒಂದು ಇದರಲ್ಲಿ ಬೆನಿಫಿಟ್ ಅಂತ ಅನ್ಬೋದು. 10 ಮಿನಿಟ್ಸ್ ಅಲ್ಲ ಅಂತ ಬೇಗನೆ ಮಾಡ್ಕೊಂಡು ಬಿಡ್ತೀವಿ. ಸೊ ನಂದು 10 ಮಿನಿಟ್ಸ್ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಮಾಡ್ಕೊಂಡಾದಮೇಲೆ ಇನ್ನೂ ಒಂದು 10 ಮಿನಿಟ್ಸ್ ನಾನು ಏನು ಓವರ್ ಆಲ್ ಬಾಡಿ ಫ್ಯಾಟ್ ಲಾಸ್ ವರ್ಕೌಟ್ಸು, ಸೊ ಆ ಥರದನ್ನ ನಾನು ಮಾಡಿಕೊಂಡು ಮುಗಿಸ್ಕೊಂಡಿದ್ದೀನಿ.
ಸೊ ವರ್ಕೌಟ್ಸ್ ಕಂಪ್ಲೀಟ್ ಆದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಂಪಲ್ಸರಿ ಬೆಳಗ್ಗೆ ವೆಯ್ಟ್ ಲಾಸ್ ಡ್ರಿಂಕ್ ಎಂಟಿ ಸ್ಟಮಕ್ಕಲ್ಲಿ ಮತ್ತು ಈವ್ನಿಂಗ್ ಟೈಮಲ್ಲಿ ಈ ಡ್ರಿಂಕ್ನ ತೊಗೋಬೇಕು ಅಂತ ಅಂದರೆ ನಮ್ಮ ಚಾಲೆಂಜಲ್ಲಿ ಈ 2 ವೆಯ್ಟ್ ಲಾಸ್ ಡ್ರಿಂಕ್ನ ಕಂಪಲ್ಸರಿಯಾಗಿ ತೊಗೋಬೇಕು ಅಂತ ಹೇಳಿದ್ದೆ ನಿಮಗೆ. ಸೊ ಟೀ ಕಾಫಿ ಕುಡಿಯೋರು ಏನು ಮಾಡಬೇಕು ಅಂತಂದರೆ ನಿಮಗೆ ಈ ಟೈಮಲ್ಲಿ ಬಿಟ್ಬಿಟ್ಟು ಇನ್ ಬಿಟ್ವೀನ್ ಯಾವಾಗಾದರೂ ನೀವು ವಿತೌಟ್ ಶುಗರ್ನ ತೊಗೋಬೇಕಾಗತ್ತೆ. ಸೊ ಸ್ನ್ಯಾಕ್ಸಿಗೆ ಏನಾದರೂ ಹೆಲ್ದಿಯಾಗಿ ತೊಗೊಳ್ಳಿ ಅಂತ ಹೇಳಿದ್ದೆ. ಲೈಕ್ ಯಾವುದಾದ್ರೂ ಸೀಸ್ನಲ್ ಫ್ರೂಟ್ ಆಗಿರ್ಬೋದು, ಇಲ್ಲಾಂತಂದರೆ ಹುರಿದಿರೋಂಥ ಕಾಳು ಮತ್ತು ಈ ಥರದ್ದು ಏನಾದರೂ ಹೆಲ್ದಿ ಎಷ್ಟೊಂದು ಇರ್ತವೆ ನೋಡಿ, ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಆ ಥರದ್ದು ಏನಾದರೂ ಹೆಲ್ದಿ ಆಗಿರೋಂಥದ್ದನ್ನ ತೊಗೊಳ್ಳಿ. ಮ್ಯಾರಿಗೋಲ್ಡ್ ಬಿಸ್ಕೆಟ್ ತೊಗೋಬೋದಾ ಅಂತ ಕೇಳಿದ್ರಿ. ಬೇಡ, ಈ ಚಾಲೆಂಜಲ್ಲಿ ತೊಗೊಳ್ಳೋದು ಬೇಡ. ನಾವೇನು ಚಾಲೆಂಜ್ ಮಾಡ್ತಾ ಇದ್ದೀವಲ್ಲ, ಸೊ ಅಂಥ ಟೈಮಲ್ಲಿ ನಾವು ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ದಿಯಾಗಿ ಆ್ಯಂಡ್ ನಮಗೆ ವೆಯ್ಟ್ ಲಾಸ್ಗೆ ಆ್ಯಂಡ್ ನಮ್ಮದೇನು ಟಾರ್ಗೆಟ್ ಇರುತ್ತಲ್ಲ ಅದಕ್ಕೆ ಹೆಲ್ಪ್ ಆಗೋ ಥರ ತೊಗೊಂಡ್ರೆ ಚೆನ್ನಾಗಿ. ಸೊ ಹಾಗಾಗಿ ನೀವು ಈ ಚಾಲೆಂಜಲ್ಲಿ ಬಿಟ್ಟು ನಾರ್ಮಲ್ ವೆಯ್ಟ್ ಮೇಂಟೈನ್ ಮಾಡೋ ಟೈಮಲ್ಲಿ ಅಥವಾ ನಾರ್ಮಲ್ ಟೈಮಲ್ಲಿ ಬೇಕಿದ್ದರೆ ತೊಗೊಳ್ಬೋದು. ಸೊ ನೋಡಿ, ಈಗ ನಾನು ಈವ್ನಿಂಗ್ ಟೈಮಲ್ಲಿ ತೊಗೊಳ್ಳುವಂಥ ವೆಯ್ಟ್ ಲಾಸ್ ಡ್ರಿಂಕ್ ತೋರಿಸಿದ್ದೀನಲ್ಲ, ಅದೇ ಏನೂ ಇಲ್ಲ, ಜಸ್ಟು 1 ಗ್ಲಾಸ್ ನೀರಿಗೆ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಡುಗೆ ಸೋಂಪು ಹಾಕ್ಕೊಂಡು ಅದಕ್ಕೆ ಆರೆಂಜ್ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ, 2 ರಿಂದ 3. ನಿಮ್ಮ ಹತ್ರ ಆರೆಂಜ್ ಸ್ಲೈಸಸ್ ಇಲ್ಲ ಅಂತಂದರೆ ಲೆಮನ್ ಆದರೂ ಯೂಸ್ ಮಾಡ್ಬೋದು. ಸೊ ಮಾರ್ನಿಂಗೂ ಅಷ್ಟೇ ಲೆಮನ್ ಸ್ಲೈಸಸ್ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಆರೆಂಜ್ ಸ್ಲೈಸಸ್ ಆದರೂ ಯೂಸ್ ಮಾಡಿ. ಬಟ್ ಕಂಪಲ್ಸರಿಯಾಗಿ ಆರೆಂಜ್ ಅಥವಾ ಲೆಮನಿಂದು ಸ್ಲೈಸಸ್ನ ಹಾಕ್ಕೊಂಡ್ಬಿಟ್ಟು ನೀವು ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇವತ್ತು ಸ್ನ್ಯಾಕ್ಸಿಗೆ ನಾನು ತೊಗೊಂಡಿರೋದು 3 ಪೀಸಷ್ಟು ಜಾಮಣ್ ತೊಗೊಂಡಿದ್ದೀನಿ, ಸೀಬೆಹಣ್ಣು. ಅದ್ರ ಜೊತೆಗೆ ನಾವು ಮಾಡ್ಕೊಂಡಿರೋವಂಥ ವೆಯ್ಟ್ ಲಾಸ್ ಡ್ರಿಂಕು. ಆ್ಯಂಡ್ ಇವತ್ತು ಡಿನ್ನರ್ಗೆ ಬೇರೆ ಸೂಪ್ನ ತೋರಿಸ್ತಾ ಇದ್ದೀನಿ. ನಾನು ಫ್ಲ್ಯಾಟ್ ಬೆಲ್ಲಿ ಈ ಚಾಲೆಂಜ್ನ ತೊಗೊಂಡಿರೋದ್ರಿಂದ ನಾನು ಹೇಳಿದ್ದೆ ನೈಟ್ ಟೈಮ್ ಆದಷ್ಟು ಸೂಪ್ಗಳನ್ನ ಪ್ರಿಫರ್ ಮಾಡಿ ಅಂತ. ಸೊ ನಿನ್ನೆ ಒಂದು ಸೂಪ್ ತೋರಿಸಿದ್ದೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಸೂಪ್ಗಳನ್ನ ತೊಗೊಂಡಾಗೂ ಫಿಲ್ಲಿಂಗ್ ಅನಿಸುತ್ತೆ. ಆ ಥರ ಸೂಪ್ಗಳನ್ನೇ ನಾನು ನಿಮಗೆ ತೋರಿಸೋದು. ಸೊ ಇವತ್ತೇನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈಗಂತೂ ಮಾರ್ಕೆಟಲ್ಲಿ ಸೀಸನ್ ಇರುತ್ತಲ್ಲ, ಬಟಾಣಿ ಸಿಗುತ್ತೆ. ಸೊ ಬಟಾಣಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸೊ ಇವೆರಡು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರಲ್ಲಿ 2 ರಿಂದ 3 ವಿಷಲ್ನ ಕುದಿಸ್ಕೊಂಡಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಬಟಾಣಿ ಅವನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಇವನ್ನೆಲ್ಲ ಒಂದು ಪ್ಯಾನಿಗೆ ಹಾಕಿ ಅದರಲ್ಲಿ ನಿಮಗೆ ಯಾವ ಥರ ಲೈಕ್ ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಅಥವಾ ನಿಮಗೇನು ಆರ್ಗ್ಯಾನೋ, ನಾನಿಲ್ಲಿ ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊಂಡಿದ್ದೀನಿ, ಲೈಕ್ ಫ್ಲೇವರ್ಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಿಮಗೆ ಸ್ವಲ್ಪ ಮ್ಯಾಗಿ ಮಸಾಲ ಬೇಕಿದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಈ ಥರದ್ದು ಎಲ್ಲ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ವಿತೌಟ್ ಆಯಿಲ್ ನೆನ್ಪಿಟ್ಕೊಳ್ಳಿ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಆಯಿಲ್ ಯೂಸ್ ಮಾಡ್ದೇ, ಆಯಿಲ್ ಅಥವಾ ಗೀ ಯಾವುದೇ ಆಗಿರ್ಬೋದು, ಏನೂ ಯೂಸ್ ಮಾಡ್ದೇ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ನ ಮಾಡಿಕೊಂಡು ಹೈ ಪ್ರೋಟೀನ್ ಇರಬೇಕು, ಹೆಲ್ದಿ ಇರಬೇಕು ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಸೊ ಆ ಥರದನ್ನ ನೋಡಿಕೊಂಡು ನೀವು ನೈಟ್ ಟೈಮ್ ತೊಗೊಳ್ಳಿ. ಸೊ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದ್ರಿಂದ ಸೊ 8 ಗಂಟೆ ಒಳಗಡೆ ನನ್ನ ಟೈಮಿಂಗ್ಸ್ 12 ರಿಂದ 8 ಗಂಟೆ ಅಲ್ಲ ನೈಟು. ಸೊ 8 ಗಂಟೆ ಒಳಗಡೆ ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಸೂಪ್ ಮೇಲೆ ಸ್ವಲ್ಪ ನಾನು ಹುರಿದಿರೋಂಥ ಶೇಂಗಾ ಬೀಜದ ಪೌಡರ್ ಮನೇಲಿ ಮಾಡಿಟ್ಕೊಂಡಿರ್ತೀನಿ, ಏನಾದರೂ ಪಲ್ಯಗಳಿಗೆ ಇದಕ್ಕೆ ಹಾಕಕ್ಕಂತ ಹೇಳ್ಬಿಟ್ಟು. ಸೊ ಅದನ್ನೇ ಸ್ವಲ್ಪ ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಮೇಲ್ಗಡೆ ಹಾಕ್ಕೊಂಡು ನಾನು ಡಿನ್ನರ್ನ ಅರೌಂಡ್ 7:40 ಆಗಿತ್ತು. ಈ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತು ಸೆಕೆಂಡ್ ಡೇ ಯಾವ ಥರ ನಾನು ಫಾಲೋ ಮಾಡಿದ್ದೀನಿ ನನ್ನ ಡಯಟ್ ರೊಟೀನ್ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ವರ್ಕೌಟ್ಸು ಸೊ ಏನೇ ಥರ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ವರ್ಕೌಟ್ಸ್ ವೀಡಿಯೋಸ್ ನೋಡಬೇಕು ಅಂತಂದರೆ ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಲಿಂಕ್ಸ್ ಚೆಕ್ ಮಾಡಿ. ಆ್ಯಂಡ್ ನಾವೇನು ಈ ಫ್ಲ್ಯಾಟ್ ಬೆಲಿ ಚಾಲೆಂಜ್ನ ತೊಗೊಂಡಿದ್ದೀವಲ್ಲ, ಇದರಲ್ಲಿ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗಿರೋಂಥ ರೂಲ್ಸ್ನೆಲ್ಲನೂ ತಿಳಿಸಿದ್ದೀನಿ. ಸೊ ಅವನ್ನೆಲ್ಲ ರೂಲ್ಸ್ನ ಲೈಕ್ ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.